ತುಮಕೂರು ವಾಲ್ಮೀಕಿ ನಿಗಮದಲ್ಲೂ ಭ್ರಷ್ಟಾಚಾರವಾಗಿದೆ. ಫಲಾನುಭವಿಗಳ ಹೆಸರಿನಲ್ಲಿ ಸಾಲವನ್ನ ಪಡೆದುಕೊಂಡು ಅಕ್ರಮವನ್ನ ಎಸಗಲಾಗಿದೆ. ವಾಲ್ಮೀಕಿ ನಿಗಮದ ಅಧಿಕಾರಿಗಳಿಂದ ಈ ಒಂದು ವಂಚನೆಯಾಗಿದೆ. ತುಮಕೂರು ಜಿಲ್ಲೆಯ ಫಲಾನುಭವಿಗಳಿಗೆ ವಂಚನೆಯನ್ನ ಮಾಡಿದ್ದಾರೆ. 2019ರಿಂದ 20ರಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಅರ್ಜಿಯನ್ನ ಹಾಕಲಾಗಿರುತ್ತೆ. ಸ್ವಯಂ ಉದ್ಯಮಕ್ಕೋಸ್ಕರ ಸಾಲವನ್ನ ಪಡೆಯಲಿಕ್ಕೋಸ್ಕರ ಒಂದಷ್ಟು ಯುವಕರು ಅರ್ಜಿಯನ್ನ ಹಾಕೊಂಡಿರ್ತಾರೆ. ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಸಂಬಂಧವಾಗಿ ನೀಡಿರ್ತಾರೆ. ಶಿರಾ ಪಾವಗಡದ 12 ಫಲಾನುಭವಿಗಳಿಗೆ ಧೋಖಾ ಮಾಡಲಾಗಿದೆ. ISB ಯೋಜನೆಯ ಅಡಿಯಲ್ಲಿ 2 ಲಕ್ಷ ಸಾಲಕ್ಕೆ ಅರ್ಜಿ ಸಲ್ಲಿಕೆಯನ್ನ ಮಾಡಿರ್ತಾರೆ. ST ಸಮುದಾಯದ ಯುವಕರು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ನೋಡಿ, ಮತ್ತೊಂದು ಧೋಖಾ ಇದು. ತುಮಕೂರು ವಾಲ್ಮೀಕಿ ನಿಗಮದಲ್ಲೂ ಭ್ರಷ್ಟಾಚಾರವಾಗಿದೆ. ಫಲಾನುಭವಿಗಳ ಹೆಸರಿನಲ್ಲಿ ಸಾಲವನ್ನ ಪಡೆದುಕೊಂಡು ಅಕ್ರಮ ವಾಲ್ಮೀಕಿ ನಿಗಮದ ಅಧಿಕಾರಿಗಳಿಂದ ವಂಚನೆ ಎಸಗಲಾಗಿದೆ. ತುಮಕೂರು ಜಿಲ್ಲೆಯ ಫಲಾನುಭವಿಗಳಿಗೆ ವಂಚನೆಯನ್ನ ಮಾಡಲಾಗಿದೆ. 2019-20ರಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಅರ್ಜಿಯನ್ನ ಹಾಕೊಂಡಿರ್ತಾರೆ. ಯಾತಕ್ಕೋಸ್ಕರ? ಸಾಲಕ್ಕೋಸ್ಕರ, ಸ್ವಯಂ ಉದ್ಯಮಕ್ಕೋಸ್ಕರ ಸಾಲವನ್ನ ಪಡೆಯಲಿಕ್ಕೋಸ್ಕರ ಒಂದಷ್ಟು ಯುವಕರು ಅರ್ಜಿಯನ್ನ ಹಾಕಿರ್ತಾರೆ. ಶಿರಾ ಪಾವಗಡದ 12 ಫಲಾನುಭವಿಗಳಿಗೆ ಧೋಖಾ ಆಗಿದೆ. ISB ಯೋಜನೆಯಲ್ಲಿ 2 ಲಕ್ಷ ಸಾಲಕ್ಕೋಸ್ಕರ ಅರ್ಜಿಯನ್ನ ಹಾಕೊಂಡಿರ್ತಾರೆ ಇವರು. ST ಸಮುದಾಯದ ಯುವಕರು ಅರ್ಜಿಯನ್ನ ಹಾಕಿರ್ತಾರೆ. ಸಾಲವನ್ನ ಪಡೆಯಲು ಎಲ್ಲಾ ದಾಖಲೆಗಳನ್ನ ಕೂಡ ಕೊಟ್ಟಿರ್ತಾರೆ ಈ ಯುವಕರು. 2024-25ನೇ ಸಾಲಿನಲ್ಲಿ ಮತ್ತೆ ಹೊಸ ಅರ್ಜಿ ಸಲ್ಲಿಕೆಯನ್ನ ಮಾಡಿರ್ತಾರೆ. ನೋಡಿ, ಅವಾಗ ಸಾಲವನ್ನ ಕೊಟ್ಟಿರೋದಿಲ್ಲ. ಈಗ 19-20ರಲ್ಲಿ ಏನು ಹಾಕೊಂಡಿದ್ರು ವಾಲ್ಮೀಕಿ ನಿಗಮದಲ್ಲಿ ಅರ್ಜಿಯನ್ನ ಹಾಕೊಂಡಿರ್ತಾರಲ್ಲ, ಹೊಸ ಉದ್ಯಮ ತೆಗಿಬೇಕು, ನಾವು ಸ್ವಯಂ ಆಗಿ ಒಂದು ಉದ್ಯಮ ಮಾಡಬೇಕು, ಸಾಲ ಬೇಕು ಅಂತ ಹೇಳಿ ಅರ್ಜಿ ಹಾಕೊಂಡಿರ್ತಾರೆ. ಬಟ್ ಸಾಲ ಸಿಕ್ಕಿರೋದಿಲ್ಲ ಅವ್ರಿಗೆ. ಸೊ 12 ಫಲಾನುಭವಿಗಳಿಗೆ ಏನ್ ಧೋಖಾ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆಗಿ ಹೇಳೋದಾದ್ರೆ, ಸಾಲವನ್ನ ಪಡಿಬೇಕು ಅನ್ನುವಂತಹ ವಿಚಾರಕ್ಕೆ ದಾಖಲೆಗಳನ್ನ ನೀಡಿರ್ತಾರೆ ಯುವಕರು. 2024-25ನೇ ಸಾಲಿನಲ್ಲಿ ಮತ್ತೆ ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಶಿರಾ ಮೂಲದ ಶಶಿ 2ನೇ ಬಾರಿಗೆ ಅರ್ಜಿಯನ್ನ ಹಾಕಿರ್ತಾರೆ. ದಾಖಲೆ ಪರಿಶೀಲಿಸಿದಂತ ಅಧಿಕಾರಿಗಳಿಂದ ಅರ್ಜಿ ವಜಾ ಆಗಿರುತ್ತೆ. ಈಗಾಗಲೇ ನೀವು ಸಾಲ ಪಡ್ಕೊಂಡಿದ್ದೀರಿ ಅಂತ ಅರ್ಜಿಯನ್ನ ವಜಾ ಮಾಡಲಾಗಿರುತ್ತೆ. ನಿಮ್ಗೆ ಸಾಲ ಪಡ್ಕೊಂಡಿದ್ದೀರಿ, ಸಾಲ ಮಂಜೂರಾಗಿದೆ ನಿಮ್ಗೆ ಅಂತ ಅರ್ಜಿಯನ್ನ ವಜಾ ಮಾಡಿರ್ತಾರೆ. 2019-20ರಲ್ಲಿ ಆ ಒಂದು ಸಾಲಿನಲ್ಲಿ ಸಾಲ ಮಂಜೂರು ಅನ್ನುವಂತಹ ಮಾಹಿತಿ ಸಿಕ್ಕಿರುತ್ತೆ ಅಧಿಕಾರಿಗಳಿಗೆ. ದಾಖಲೆ ಪರಿಶೀಲನೆ ಮಾಡಿದಾಗ ಅಧಿಕಾರಿಗಳ ವಂಚನೆ ಬೆಳಕಿಗೆ ಬಂದಿರುತ್ತೆ. ನೋಡಿದ್ರೆ ಇವ್ರು ಸಾಲನ್ನೇ ತಗೊಂಡಿಲ್ಲ. ಹೌದು, ನಾನು 2019-20ರಲ್ಲಿ ಹಾಕೊಂಡಿದ್ವಿ ನಾವು, ಬಟ್ ಅವಾಗ ಸಾಲ ಸಿಕ್ಕಿರ್ಲಿಲ್ಲ ನಮ್ಗೆ, ಅದಕ್ಕೆ ಇನ್ನೊಂದ್ಸಲ ಈಗ ಸಾಲಕ್ಕೋಸ್ಕರ ನಾವು ಅರ್ಜಿ ಹಾಕೊಂಡಿದೀವಿ ಅಂತ ಹೇಳಿ ಇವ್ರು ಹೇಳಿದಾಗ ಅಲ್ಲಿ ನೋಡಿದ್ರೆ ನೀವು ಆಲ್ರೆಡಿ ತಗೊಂಡಿದ್ದೀರಾ 19-20ರಲ್ಲಿ ಅನ್ನುವಂತಹ ವರದಿಯಲ್ಲಿ ಬರುತ್ತೆ. ವರದಿ ಬಂದಂತಹ ಕೂಡಲೇ ಅವ್ರಿಗೆ ಶಾಕ್ ಆಗುತ್ತೆ. ಇದೇನಪ್ಪ, ನಾವು ಸಾಲನೇ ತಗೊಂಡಿಲ್ಲ, ಜಸ್ಟ್ ನಾವು ಅರ್ಜಿ ಹಾಕಿದ್ದಕ್ಕೆ ಹಿಂಗ್ ಬಂದ್ಬಿಡ್ತಾ ಅವ್ರಿಗೆ ಶಾಕ್ ಆಯ್ತು. ಯುವಕರಿಗೆ ಹೋದವ್ರಿಗೇನೆ ಶಾಕ್ ಆಯ್ತು. ಅಲ್ಲಿ ಗಾಬರಿ ಆಗ್ಬಿಟ್ರು ಅವರೇನೆ. ದಾಖಲೆ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು, ಅರ್ಜಿಯನ್ನ ವಜಾ ಮಾಡ್ತಾರೆ. ಈಗಾಗಲೇ ನೀವು ಸಾಲ ಪಡೆದುಕೊಂಡಿದ್ದೀರಿ, ಮಂಜೂರಾಗಿದೆ ನಿಮ್ಗೆ, ಮತ್ತೆ ಇನ್ನೊಂದ್ಸಲ ಸಾಲನ 2019-20ರಲ್ಲಿ ಸಾಲ ಮಂಜೂರಾಗಿದೆ ಅನ್ನುವಂತಹ ಮಾಹಿತಿ ಸಿಗುತ್ತೆ ಅವ್ರಿಗೆ. ದಾಖಲೆ ಪರಿಶೀಲನೆ ಮಾಡಿದಾಗ ಅಧಿಕಾರಿಗಳಿಂದ ವಂಚನೆ ಆಗಿದೆ ಅನ್ನೋದು ಬೆಳಕಿಗೆ ಬರುತ್ತೆ. ಅಂದ್ರೆ ಇವರ ಹೆಸರಿನಲ್ಲಿ ಇವರ ಡಾಕ್ಯುಮೆಂಟ್ಸ್ ಏನ್ ಕೊಟ್ಟಿರ್ತಾರೆ ಅವೆಲ್ಲವನ್ನ ಪಡೆದುಕೊಂಡು ಏನ್ ಮಾಡಿದ್ದಾರೆ ಅಧಿಕಾರಿಗಳೇ ಸಾಲದ ಹೆಸರಿನಲ್ಲಿ ಏನ್ ಮಾಡ್ತಾರೆ ತಮ್ಮ ಅಕೌಂಟ್ಗಳಿಗೆ ಹೋಗಿರುತ್ತೆ. ಅದು ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದವು. ಕೋಲಾರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಿಂದ ಸಾಲವನ್ನ ಪಡೆಯಲಾಗಿರುತ್ತೆ. 12 ಜನರಲ್ಲಿ ಹೆಸರಲ್ಲಿ ಸಾಲವನ್ನ ಪಡೆದಿರ್ತಾರೆ ಅಧಿಕಾರಿಗಳು. ಕೋಲಾರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಿಂದ ಸಾಲವನ್ನ ಪಡೆಯಲಾಗಿರುತ್ತೆ. 12 ಜನರಲ್ಲಿ ಅವರ ಹೆಸರಿನಲ್ಲಿ ಸಾಲವನ್ನ ಪಡೆದುಕೊಂಡಿರ್ತಾರೆ ಅಧಿಕಾರಿಗಳು. 12 ಲಕ್ಷ ಮೌಲ್ಯದ 2 ಚೆಕ್ ಮೂಲಕವಾಗಿ ಡ್ರಾ ಆಗಿರುತ್ತೆ. 12 ಲಕ್ಷ ಮೌಲ್ಯದ 2 ಚೆಕ್, 24 ಲಕ್ಷ ಸಬ್ಸಿಡಿ ಹಣವನ್ನ ಗುಳುಂ ಮಾಡಿರ್ತಾರೆ ಅಧಿಕಾರಿಗಳು. 24 ಲಕ್ಷ ಸಬ್ಸಿಡಿ ಹಣವನ್ನ ಗುಳುಂ ಮಾಡಿರ್ತಾರೆ. ಬ್ಯಾಂಕ್ನಲ್ಲಿ ಏನ್ ಮಾಡಿರ್ತಾರೆ, ಫಲಾನುಭವಿಗಳ ನಕಲಿ ಸಹಿಯನ್ನ ಯಾರು ಅರ್ಜಿ ಹಾಕೊಂಡಿದ್ರು ಅರ್ಜಿದಾರರಿಗೆ ಏನಿರ್ತಾರೆ 2019 ಮತ್ತು 20ರ ಅರ್ಜಿದಾರರಿಗೆ ಏನಿರ್ತಾರೆ ಸಾಲವನ್ನ ಪಡೀಲಿಬೇಕು ಅಂತ ಹೇಳಿ ಬಂದಿರ್ತಾರಲ್ಲ, ಅರ್ಜಿ ಹಾಕಿರ್ತಾರಲ್ಲ, ಸೊ ಅವರ ನಕಲಿ ಸಹಿಯನ್ನ ಮಾಡಿರ್ತಾರೆ. ನಕಲಿ ಫೋನ್ ನಂಬರ್ ಅನ್ನ ನೀಡಿ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ನೋಡಿ ಇವರ ಅಕೌಂಟ್ಗೆ ಹಾಕ್ಸ್ಕೊಂಡಿರ್ತಾರೆ. ಇದು ಆಗಿದ್ದು. ಪಾಪ ಅವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಅರ್ಜಿಯನ್ನ ಹಾಕಿದ್ರಲ್ಲ ಸಾಲಕ್ಕೋಸ್ಕರ ಅವರು ಒಂದಿಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟು ಹೋಗಿದ್ದಷ್ಟೇ. ಅದಾದ್ಮೇಲೆ ಮತ್ತೆ ಬಂದಿರ್ತಾರೆ ಇವರು ಸಾಲ ಪಡಿಬೇಕು ಅಂತ. ಅವ್ರಿಗೆ ಗೊತ್ತೇ ಇಲ್ಲ ನಮ್ಮ ಹೆಸರಿನಲ್ಲಿ ಹಿಂಗೆಲ್ಲ ಆಗಿದೆ.
ಹಿಂಗೆ ಅಕೌಂಟ್ ಓಪನ್ ಮಾಡಿದ್ದಾರೆ, ಫೋನ್ ನಂಬರ್ ನೀಡಿದ್ದಾರೆ, ಏನಂದ್ರೆ ಏನೋ ಗೊತ್ತಿಲ್ಲ ಅವ್ರಿಗೆ. ಯುವಕರುಗಳಿಗೆ ಏನಂದ್ರೆ ಏನೋ ಅರ್ಜಿ ಆಗದವ್ರು ಗೊತ್ತೇ ಇಲ್ಲ. 2019-20 ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕೊಳ್ತಾರೆ. ಅವಾಗ ಇವ್ರು ಸಾಲ ಏನೋ ಸಿಕ್ಕಿರೋದಿಲ್ಲ. ಆನಂತರವಾಗಿ ಮತ್ತೆ ಈಗ 2024-25 ಸಾಲಿನಲ್ಲಿ ಮತ್ತೆ ಅವರು ಅರ್ಜಿ ಹಾಕೊಂಡಾಗ ಅವಾಗ ಗೊತ್ತಾಗುತ್ತೆ ಅಧಿಕಾರಿಗಳಿಗೆ, ನಿಮ್ಗೆ ಆಲ್ರೆಡಿ ಸಾಲ ಮಂಜೂರಾಗಿದೆ. ಯಾವಾಗ ಅಂತಂದ್ರೆ 2019 20ನೇ ಸಾಲಿನಲ್ಲಿ ನಿಮ್ಗೆ ಸಾಲ ಮಂಜೂರಾಗಿದೆ ಅಂತ ಹೇಳಿ ಅರ್ಜಿಯನ್ನ ವಜಾ ಮಾಡ್ತಾರೆ. ಇವ್ರಿಗೆ ಫುಲ್ ದಿಗ್ಭ್ರಾಂತರಾಗ್ಬಿಡ್ತಾರೆ. ಇದೇನಪ್ಪ ನಾವು ಸಾಲವೇ ತಗೊಂಡಿಲ್ಲ, ಇವ್ರು ಸಾಲ ಅಂತಾರಲ್ಲ ಇವರು, ಇದ್ಯಾವ ಕತೆ ಅಂತ ಹೇಳಿ ಪರಿಶೀಲನೆ ಮಾಡಿದಾಗ ಗೊತ್ತಾಗತ್ತೆ ಇವ್ರು ಕೊಟ್ಟಿರ್ತಾರಲ್ಲ ದಾಖಲೆಗಳು ಎಲ್ಲವರು ಕೂಡ ಅಧಿಕಾರಿಗಳು ತಗೊಂಡು ನಕಲಿ ಸಹಿ ಮಾಡ್ಕೊಂಡು ಅಕೌಂಟ್ಗಳನ್ನು ಓಪನ್ ಮಾಡ್ಕೊಂಡು ಅಲ್ಲಿಗೆ ಹಾಕೊಂಡಿರ್ತಾರೆ ಇವ್ರ ಹೆಸರಲ್ಲಿ. ಏನದು ನೋಡಿ, ಅದಕ್ಕೆ ದಾಖಲಾತಿಗಳನ್ನ ಯಾಕೆ ಕೊಡಬಾರದು ಇವ್ರಿಗೆ ಅಂದ್ರೆ ಹಿಂಗೇನೇನೋ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಸರ್ಕಾರದಿಂದ ದುಡ್ಡು ಬರುತ್ತಪ್ಪ ನಾವು ತಗೊಳ್ಳೋಣ ಅಂತಂದ್ರೆ ನೋಡಿ, ನಾವು ಕೊಟ್ಟಿರ್ತೀವಲ್ಲ ಡಾಕ್ಯುಮೆಂಟ್ಸ್ ಗಳೆಲ್ಲ ಅರ್ಜಿಗೆ ಹಾಕಿರ್ತೀವಲ್ಲ, ಅವೆಲ್ಲವನ್ನು ಹೆಂಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಅಧಿಕಾರಿಗಳು ಕೂಡ ಬಟ್ಟ ಬಯಲಾಗ್ತಾ ಇದೆ. ಎಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡ್ತಾರೆ ನೋಡಿ ಅಧಿಕಾರಿಗಳು, ಏನೇನ್ ತಲೆ ಉಪಯೋಗಿಸ್ತಾರೆ ಅಂತ. ಕೊಡುವಂತಹ ಅರ್ಜಿಗಳನ್ನ ಇಟ್ಕೊಂಡು ಏನೇನೋ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅಧಿಕಾರಿಗಳು ನೋಡಿ ತಮ್ಮ ಅಕೌಂಟ್ಗಳಿಗೆ ದುಡ್ಡನ್ನ ಹಾಕ್ಸ್ಕೊಳ್ತಾ ಇರ್ತಾರೆ. ತುಮಕೂರು ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಮಾಜಿ ಡೆಪ್ಯೂಟಿ ಮ್ಯಾನೇಜರ್ ಶ್ರೀಧರ್ ಅವರ ಆಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಶ್ರೀಧರ್ ಮಾತನಾಡಿರುವಂತಹ ವಾಯ್ಸ್ ಮೆಸೇಜ್ ಲಭ್ಯ ಆಗಿದೆ. ವಾಯ್ಸ್ ಮೆಸೇಜ್ ಇದು ಯಾರ ಜೊತೆಗಿನ ಸಂಭಾಷಣೆ ಅಲ್ಲ, ಇದು ವಾಯ್ಸ್ ಮೆಸೇಜ್ ಅನ್ನ ಹಾಕಿರ್ತಾರೆ. ತಪ್ಪಾಗೋಯ್ತು ಅಂತ ಹೇಳಿ ಯಾರು ಅರ್ಜಿಯನ್ನ ಹಾಕಿದ್ರು ಅಥವಾ ಯಾರು ಹಣವನ್ನ ಕಬಳಿಸಿರ್ತಾರೆ ಅವ್ರಿಗೆ ತಪ್ಪೊಪ್ಪಿಗೆಯನ್ನ ನೀಡಿರುವಂಥದ್ದು ಆಡಿಯೋ ರೆಕಾರ್ಡ್ ಮಾಡಿ ವಾಯ್ಸ್ ಮೆಸೇಜ್ ಅನ್ನ ಅವ್ರಿಗೆ ಕಳಿಸಿರ್ತಾರೆ. ನನ್ನಿಂದ ತಪ್ಪಾಗ್ಬಿಟ್ಟಿದೆ, ಇದೊಂದ್ಸಲ ನನ್ನನ್ನ ಕ್ಷಮಿಸ್ಬಿಡಿ ಅಂದ್ರೆ ಅವರ ಹೆಸರಿನಲ್ಲಿ ಮಾಡಿರೋದ್ರಿಂದಾಗಿ ಸೊ ತಪ್ಪೊಪ್ಪಿಗೆಯ ಮೆಸೇಜ್ ಅನ್ನ ಹಾಕಿರ್ತಾರೆ. ಹಿಂಗಾಗ್ಬಿಟ್ಟಿದೆ, ನನ್ನಿಂದ ತಪ್ಪಾಗ್ಬಿಟ್ಟಿದೆ, ಅದಕ್ಕೆ ಕ್ಷಮಿಸ್ಬಿಡಿ, ಇದೊಂದು ಬಾರಿ ನನ್ನನ್ನ ಹೇಗಾದ್ರೂ ಮಾಡಿದ್ರಿಂದ ನನ್ನನ್ನ ಬಚಾವ್ ಮಾಡ್ಬಿಡಿ, ಈ ರೀತಿಯಾಗಿ ಒಂದು ವಾಯ್ಸ್ ಮೆಸೇಜ್ ಅನ್ನ ಹಾಕಿರ್ತಾರೆ. ಸೊ ಇದೀಗ ಆ ಒಂದು ವಾಯ್ಸ್ ಮೆಸೇಜ್ ಲಭ್ಯವಾಗಿದೆ, ಜೊತೆಗೆ ವೈರಲ್ ಆಗುವಂತಹ ಮೂಲಕವಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೂಡ ಗೊತ್ತಾಗ್ತಾ ಇದೆ ಇದರಲ್ಲಿ. ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ಹಾಕೊಂಡಿದ್ರು ಮಂಜು, ಮಾರುತಿ ಜೊತೆಗೆ ವಿಜಯ್ ಶಂಕರ್ ಅವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. 2023-24 ನಮ್ಮ ತುಮಕೂರು ಜಿಲ್ಲೆ ವಾಲ್ಮೀಕಿ ನಿಗಮದಲ್ಲಿ ಏನು ಅನ್ಯಾಯ ಆಗಿದೆಯಲ್ಲ, ನಾವು ಕಂಡಂಗೆ ಈಗ ಕಣ್ಣಿಗೆ ಕಾಣೋ ಥರ 12 ಜನ ಫಲಾನುಭವಿಗಳಿಗೆ ಏನು ಅನ್ಯಾಯ ಆಗಿದೆ, ಇದಕ್ಕೆ ನಾವು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದೊಂದೇ ನ್ಯಾಯ ಬೇಕು ಅಂತ. ಏನು ನಮ್ಮ ಹಿಂದುಳಿದ ವರ್ಗಗಳ ಫಲಾನುಭವಿಗಳಿಗೆ ಅನ್ಯಾಯ ಆಗಿದೆ, ಇದಕ್ಕೆ ನ್ಯಾಯ ದೊರಕಿಸ್ಕೊಂಡು ಕೊಡಬೇಕು. ಇದರಿಂದ ಯಾವುದೇ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ರು ಅಥವಾ ಏನೇ ಒಂದು ಇದು ಮಾಡಿದ್ರು, ಈ ಹಗರಣದಲ್ಲಿ ಭಾಗಿಯಾಗಿದ್ರು, ಅವರಿಗೆ ತಕ್ಕ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅನ್ನೋದು ನಾವು ನಮ್ಮ ಸಮುದಾಯದ ಪರವಾಗಿ ಕೇಳ್ಕೊತಾ ಇದ್ದೀವಿ. ಇವಾಗ ಡಾಕ್ಯುಮೆಂಟ್ ಇಸ್ಕೊಂಡಿದ್ದಾರೆ, ಲೋನ್ ಆಗಿಲ್ಲ ಅಂತ ಹೇಳ್ತಿದ್ರು, ಇವಾಗ ಲೋನ್ ಆಗ್ಯದ ಸರ್, ಅದಕ್ಕೆ ಬಂದು ವಿಚಾರಣೆ ಮಾಡ್ತಾಯಿದ್ದೀವಿ. ನೀವು ನಿಮ್ಮ ಹತ್ರ ಬಂದಿದ್ದೀವಿ, ಏನು ಸಹಕಾರ ಮಾಡಿಕೊಡಿ. ಎಷ್ಟು ಲಕ್ಷ ಲೋನ್? 3 ಲಕ್ಷ ಸರ್. ಈಗ ನಿಮಗೆ ಸಾಲ ಇತ್ತಾ? ನಿಮ್ಮ ಸಾಲ ಓಡಿಸ್ಯಾರ ಸರ್. ಅದೇ ಸರ್. ಎಲ್ಲಿ ಲೋನ್ ಆಗಿರೋದು? ಇಲ್ಲೇ ವಾಲ್ಮೀಕಿ ಇದರಲ್ಲಿ. ಅಲ್ಲ, ಯಾವ ಬ್ಯಾಂಕಿಗೆ ಬಂದಿಲ್ಲ ನಿಮ್ಗೆ ಅಮೌಂಟ್? ಇಲ್ಲ ಸರ್, ಯಾವ ಬ್ಯಾಂಕ್ ಬಂದಿಲ್ಲ. ನಿಮ್ಮ ಹೆಸರಲ್ಲಿ ಅಕೌಂಟ್ ಓಪನ್ ಆಗಿತ್ತು ಅಂತಲ್ಲ? ಇಲ್ಲ ಸರ್, ನಾವು ಅಕೌಂಟ್ ಓಪನ್ ಆಯ್ತು ನಾವೇನಲ್ಲಿ ಕೋಲಾರ ಹೋಗಿ ಅಕೌಂಟ್ ಓಪನ್ ಮಾಡೋಕ್ಕಾಗ್ತೈತೆ ಸರ್. ನಾವು ಇಲ್ಲಿಂದ ಪಾವಡ ಬಿಟ್ಟು ಕೋಲಾರದಾಗ ಅಕೌಂಟ್ ಮಾಡೋಕ್ಕಾಗ್ತೈತೆ ಸರ್. ಹಾಂ, ಹೀಗೆಲ್ಲ ಮಾಡಿದ್ರೆ ಸರ್, ಅದಕ್ಕೆ ದಯವಿಟ್ಟು ಏನೋ ಅನುಕೂಲ ಮಾಡಿಕೊಡ್ರಿ ಸರ್. ನಿಮ್ಗೆ ಲೋನ್ ಅಮೌಂಟ್ ನಿಮಗೆ ತಲುಪಿಲ್ಲ? ಇಲ್ಲ ಸರ್, ಬಂದಿಲ್ಲ. ಅಲ್ಲ, ನೀವು ಸೈನ್ ಹಾಕ್ದಲ್ಲ ಹೆಂಗೆ ಅದು ಲೋನ್ ಬರುತ್ತೆ? ನಾವು ಸೈನು ಹಾಕಿಲ್ಲ, ಬ್ಯಾಂಕು ನೋಡಿಲ್ಲ ಸರ್ ನಾವು. ಎಲ್ಲ ಮಾಡ್ಯಾರ ಸರ್. ಹೆಂಗೆ ತಗೊಂಡ್ರೆ ಗೊತ್ತಿಲ್ಲ ಸರ್, ಅದಕ್ಕೆ ಬಂದಿರೋದು. ಈಗ ನಿಮ್ಮ ಹೆಸರಲ್ಲಿ ಫೋರ್ಜರಿ ಮಾಡಿ ತೊಗೊಂಡಾರಲ್ಲ? ತಗೊಂಡಾರ ಸರ್. ನಿಮ್ಮ ಹತ್ರ ವಿಡಿಯೋ ಹತ್ರ ಏನಾಗಿದೆ ಈಗ ಸರ್? ಹಿಂಗೆ ಲೋನ್ ಆಗೈತಲ್ಲ, ನಾವು ₹1 ತಗೊಂಡಿಲ್ಲ, ಏನಿಲ್ಲ. ಡಾಕ್ಯುಮೆಂಟ್ ಕೊಂಡಾಗ ನಿಮ್ಮ ಹೆಸರಿಗೆ ಎಷ್ಟು ಲಕ್ಷ ಲೋನ್ ಆಗುತ್ತೆ? 3 ಲಕ್ಷ ಲೋನ್ ಆಗಿದೆ ಸರ್. ಸಬ್ಸಿಡಿ ಬಂದು 2 ಲಕ್ಷ. ನಮ್ಮ ಮೇಲೆ 1 ಲಕ್ಷ ಹಾಕಾರಂತೆ. ನಮ್ಗೆ ನ್ಯಾಯ ಬೇಕಂದ್ರೆ ಬಂದಿದೆ ನಿಮ್ಮ ಹತ್ರ ವಿಡಿಯೋ ಹತ್ರ, ದಯವಿಟ್ಟು ನ್ಯಾಯ ಬೇಕು. ಏನು ಲೋನ್ಗೆ ಅರ್ಜಿ ಹಾಕಿದ್ರಾ? ನಾವು ಅಪ್ಲೈ ಮಾಡಿದ್ವಿ, ಹಿಂಗೆ ಡಾಕ್ಯುಮೆಂಟ್ ಕೊಟ್ಟಿದ್ವಿ ಅಷ್ಟೇ. ಯಾರಿಗೆ ಕೊಟ್ಟಿದ್ರಿ? ನಿಮಗೆಲ್ಲ ಗೊತ್ತಿರೋ ಫ್ರೆಂಡ್ ಪಾವಡದಲ್ಲಿ ಕೊಟ್ಟಿದ್ವಿ. ಕೊಟ್ಟಿದ್ರಿ? 6 ಜನ. 6 ಜನಕ್ಕೆ ಮಾಡ್ಕೊಡ್ತೀವಿ ಅಂತ ಕೊಟ್ಟಿದ್ವಿ. $1 ತಗೊಂಡಿಲ್ಲ, ನಾವು ತಂದೆ ಇಲ್ಲ, ಫೋನ್ ರೆಸ್ಪೆಕ್ಟ್ ಇಲ್ಲ, ಏನಿಲ್ಲ.
ನಮ್ಮ ನ್ಯಾಯ ಬೇಕಂದ್ರೆ ನಿಮ್ಮ ಹತ್ರ ಬಂದಿದ್ದೀವಿ. ಈಗ ಲೋನ್ ಆಗಿದೆ ನಿಮ್ಮ ಹತ್ರ? ಲೋನ್ ಆಗಿದೆ. ನಾವು ಎಲ್ಲಿಂದ ತಂದು ತಗೊಂಡಿಲ್ಲ, ಎಲ್ಲಿಂದ ತಂದು ಕೊಡೋಣ ನಾವು ಬಡವರು. ನಮ್ಮ ಅಂಥವ್ರಿಗೆ ಇನ್ನೊಬ್ರಿಗೆ ಆಗಬಾರ್ದಾನೆ ತಲೆ ಮೇಲೆ ಸಾಲ ಇದೆ. ಸಾಲ ಐತೆ. ನಮ್ಮಂತ ಇನ್ನೊಬ್ರಿಗೆ ಆಗಬಾರ್ದಾನೆ ಬಂದಿದೆ ನ್ಯಾಯಕ್ಕೆ ನಿಮ್ಮ ಹತ್ರ. MP ನಾರಾಯಣಸ್ವಾಮಿ ಲೆಟರ್ ಅಲ್ಲಿ 24 ಲಕ್ಷ ಅಮೌಂಟ್ ಹಾಕಿದ್ರೆ ASP ಲೋನಿಗೆ ಅಂತ ಅಮೌಂಟ್ ಹಾಕಿದ್ರೆ ವಾಲ್ಮೀಕಿ ನಿಗಮದಲ್ಲಿ, ಕರ್ನಾಟಕ ಮಾಸ್ಟರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ತುಮಕೂರಲ್ಲಿ 24 ಲಕ್ಷ ಅಮೌಂಟ್ ಹಾಕಿದ್ರೆ. ಎಷ್ಟು ಜನ ಫಲಾನುಭವಿ? 12 ಜನ ಫಲಾನುಭವಿಗಳಿಗೆ ಯಾವ ಯೋಜನೆ? ASP ಯೋಜನೆ ಫಲಾನುಭವಿಗಳು ಹೋದ್ರೆ ನಮ್ಮ ಸಮುದಾಯ ವರ್ಗರು ಇಲ್ಲಿವರೆಗೂ ಒಂದು ಫಲಾನುಭವಿ ₹1 ದುಡ್ಡು ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ ಎಲ್ಲ ತುಮಕೂರು ಹಗರಣ ಆಗಿದೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಹೋಗಿ ಕೇಳಿದ್ರೆ ಅದು ಇದರಿಂದ ಕತೆ ಹೇಳ್ತಾರೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಅಮೌಂಟ್ ಹೋಗಿದೆ, ಇವ್ರ ಅಕೌಂಟ್ ಇರೋದ್ರೆ ಇವರು ಸ್ವಂತ ಊರಲ್ಲಿ ಹೋಗೋಣ ಶೇರದಲ್ಲಿ ಇರೋದು. ಇಲ್ಲಿವರೆಗೂ ಇವ್ರ ಖಾತೆಗೆ ₹1 ಸಮೇತ ಬಂದಿಲ್ಲ. ಎಲ್ಲ ಬ್ಯಾಂಕ್ ಆಫ್ ಮಹಾರಾಷ್ಟ್ರಕ್ಕೆ ಹೋಗಿದೆ ಅಮೌಂಟ್. ಕೋಲಾರ. ಅಲ್ಲಿಗೆ ಯಾಕೆ ಆಗ್ತದೆ? ಇವ್ರು ಯಾರೋ ಅಲ್ಲಿ ಬರ್ಕೊಟ್ಟಿದ್ದಾರೆ ಅಂತ ಇವ್ರು ಅಲ್ಲಿ ಫುಲ್ ಫೇಕ್ ಮಾಡಿದ್ದಾರೆ. ಇವ್ರು ಸೈನ್ ಹಾಕಿಲ್ಲ, ಒಂದು ಫೈಲ್ಗೂ ಸೈನ್ ಹಾಕಿಲ್ಲ. ಏನೇ ಆಗಿದೆ ಅಂದ್ರೆ ಅವ್ರು ಸೈನ್ ಹಾಕೊಂಡಿರಲ್ಲ, ಇವ್ರು ಎಲ್ಲ ಕನ್ನಡ ಸೈನ್ ಹಾಕ್ತಾನೆ, ಇಂಗ್ಲಿಷ್ ಸೈನ್ ಹಾಕಿದ್ದಾರೆ. ಮಾರುತಿ ಶಶಿ ಅಂತ ಬರ್ಕೊಬಿಟ್ಟು ನನ್ನ ಬ್ಯಾಂಕ್ ಮ್ಯಾನೇಜರ್ ನನ್ನ ಸ್ನೇಹಿತ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಗೊತ್ತೇ ಇಲ್ಲ ಪಾಗೋಡಕ್ಕೂ ಕೋಲಾರಕ್ಕೂ ಏನು ಸಂಬಂಧ. ಬ್ಯಾಂಕ್ ಮ್ಯಾನೇಜರ್ ನನ್ನ ಸ್ನೇಹಿತ ಹೆಂಗಾದ ಅಲ್ಲಿ, ಯಾರಿಗೂ ಸಂಬಂಧನೇ ಇಲ್ಲ ಅಲ್ಲಿ. ಇವರು ನಾಗೇಂದ್ರ TDO ಅವರು DM ಶ್ರೀಧರ್ ಅವರು ದುಡ್ಡು ನುಂಗಾಕಿದ್ದಾರೆ ಅಂತ ನಮಗೊಂದು ಮಾಹಿತಿ. ಯಾಕಂದ್ರೆ DM ವೈಯಕ್ತಿಕ ಬಂದಿದ್ದಾರೆ, ವೈಯಕ್ತಿಕ ಬಂದು ಮಾತಾಡಿದ್ದಾರೆ. ನಾಗೇಂದ್ರ ಇನ್ನೂ ಒಪ್ಪಿಲ್ಲ, ನಾಗೇಂದ್ರ ಫೋನ್ ಪಿಕ್ ಮಾಡ್ತೀರಾ, ನಾಗೇಂದ್ರ ಫೋನ್ ಪಿಕ್ ಮಾಡಿದಾಗ ನಾನು ಹಿಂಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ವೈಯಕ್ತಿಕ ಡೀಲಿಂಗ್ ಮಾಡಕ್ ಬಂದಾಗ ನನಗೆ ವೈಯಕ್ತಿಕ ಕೇಳಿದಾಗ ಸರ್ ಯಾರಂತ ಗೊತ್ತಿಲ್ಲ. ನನಗೆ ಹೇಗೆ ಗೊತ್ತಿದೆ ಅಂದ್ರೆ ಶಶಿ ಅಂತ ಫಲಾನುಭವಿ ಇದ್ದಾನೆ ನಮ್ಮ ಶಿರಾ ಹುಡುಗ, ಅವನು ಒಂದು ಲೋನ್ ಆಗಿದೆ ಎಕ್ಸ್ಟ್ರಾ ಇದು ಲಕ್ಷ ಅಮೌಂಟ್ ಮಾಡ್ಕೊಟ್ಟಿದ್ದಾರೆ, ₹1 ಲಕ್ಷ ಲೋನ್ ಆಲ್ರೆಡಿ ಲೋನ್ ಆಗಿದೆ ಅಂತ ಕೇಳಿದ್ದಾರೆ. ಅವ್ನು ಬಂದು ನನ್ನ ಹತ್ರ ಹೇಳಿದ್ದಾನೆ ಅಣ್ಣ, ಬಂದು ಕೇಳಿದಾಗ ಬಂದು ಫುಲ್ ಅಗಣ ಈಚೆ ಬಂದಿರೋದು. ನಾವು ವಿಚಾರಿಸಿದಾಗ ಇನ್ನು ಆಲ್ರೆಡಿ ಲೋನ್ ಆಗಿದೆ, ASP ಲೋನ್ ಆಗಿದೆ ವಿಚಾರಿಸಿದಾಗ 12 ಜನ ಯಾರೆಲ್ಲ ನಮ್ಮ ಲೋನೇ ಬಂದಿಲ್ಲ ನಮಗೆ ಗೊತ್ತಾದ್ಮೇಲೆ ವಿಚಾರಿಸಿದ್ರೆ ಗೊತ್ತಾಗಿರೋದು ನಮಗೆ, ನಮ್ಮ ಸಮುದಾಯದವರಿಗೆ. 12 ಜನರಲ್ಲಿ ಒಬ್ಬರು ಯಾರೋ 1 ಲಕ್ಷ ದುಡ್ಡು ಮಾಡಿದ್ದಾರೆ ಅಷ್ಟೇ. 1 ಲಕ್ಷ ಬಿಟ್ಟರೆ ಯಾರಿಗೂ ಒಬ್ರಿಗೂ ದುಡ್ಡು ಹೋಗಿಲ್ಲ. ಭ್ರಷ್ಟಾಚಾರ ತುಂಬಿ ತುಳಿತಿದ್ದಾರೆ, ಅಧಿಕಾರಿಗಳು ತುಂಬಿ ತುಳಿತಿದ್ದಾರೆ. ಒಬ್ಬಂದಲ್ಲ ಅಣ್ಣ, ಈಗ ಎಂದೆಲ್ಲ 20 ಲಕ್ಷ ಮನೆ ಕಂಡಿರೋ ಒಂದಷ್ಟೇ ಕಂಡಿದ್ದು ಎಷ್ಟಿದೆಯೋ ಟೋಟಲ್ ಇದು 36 ಲಕ್ಷ ಇದು. ಯಾಕಂದ್ರೆ ಲೋನ್ ಸಬ್ಸಿಡಿ ಅಮೌಂಟ್ ₹2 ಲಕ್ಷ ಆದ್ರೆ ಲೋನ್ ನಮ್ಗೆ 1 ಲಕ್ಷ ಲೋನ್ ಅಮೌಂಟ್ ಕೊಟ್ಟರೆ 2 ಲಕ್ಷ ಕೊಡಬೇಕು. ಆ ಅಮೌಂಟೇ ಬಂದಿಲ್ಲ ಇವರಿಗೆ. 1 ವರ್ಷ ಆಯ್ತು, ಎಲ್ಲ ಚಿಕ್ಕ ಹೋಗಿದೆ ಬ್ಯಾಂಕಿಗೆ, ಎಲ್ಲ ಸೈನ್ ಹಾಕಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಸಹಿ ಅಂತ ಬರೆದಿದ್ದಾರೆ ಅಲ್ಲೆಲ್ಲ. ಸರ್ ನಮ್ಗೆ ನ್ಯಾಯ ದೊರಕಬೇಕು. ಇದು ಭ್ರಷ್ಟಾಚಾರ ತುಂಬಿ ತುಳುಕಿರಿ ತುಮಕೂರಲ್ಲಿ ಅದು ನಿಲ್ಲಿಸಬೇಕು. ನಮ್ಮ ತುಮಕೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತುಂಬಿದೆ. ಹೆಂಗಿದ್ರೆ ಎಲ್ಲ ಯಾರು ಹೋದ್ರು ರೆಸ್ಪಾನ್ಸ್ ಮಾಡಲ್ಲ, ಒಬ್ಬ ಅಧಿಕಾರಿ ಹೋಗ್ಬೇಕಷ್ಟೇ. ನಮ್ಮ ಸಮುದಾಯದವ್ರು ಯಾರು ಹೋದ್ರು ರೆಸ್ಪಾನ್ಸ್ ಏನೋ ಅಂತಾರೆ. ಸರ್ ಅವರು ನಮಗೆ ಕೆಲಸ ಮಾಡ್ಕೊಡೇ ಇರೋದು, ನಾವು ಅವರು ಮಾತು ಇಲ್ಲ ಕೇಳಕ್ಕಿಲ್ಲ. ಇವನು ಹೋದ್ರೆ ರೆಸ್ಪಾನ್ಸ್ ಮಾಡಬೇಕು. ಯಾರು ಅಮಾಯಕರು ಹೋಗಿಲ್ಲ ಅಣ್ಣ, ನಮ್ಮ ವಾಲ್ಮೀಕಿ ಆಫೀಸ್ಗೆ ಅಮಾಯಕರು ಹೋಗಂಗಿಲ್ಲ. ಯಾರು ಹೋಗ್ಬೇಕು, ಲೀಡರ್ ಹೋಗ್ಬೇಕು. ಲೀಡ್ರಿಗೆ ಬೆಲೆ, ಅಮಾಯಕರು ಬೆಲೆ ಇಲ್ಲ. ಇಲ್ಲಿವರೆಗೂ ಅಣ್ಣ ಯಾರು ನಮ್ಮ ವಾಲ್ಮೀಕಿ ಆಫೀಸರ್ ಹೋಗಿಲ್ಲ, ನೋಡೇ ಇಲ್ಲ ನಾವು, ಯಾರು ನೋಡಿಲ್ಲ. ಒಂದು ಫಲಾನುಭವಿ ನೋಡಿಲ್ಲ. ನೋಡಿದಂಗೆ ಅಮೌಂಟ್ ಹೆಂಗ್ ಹೋಯ್ತು? ಒಬ್ಬ TDO ಅಧಿಕಾರಿ ಆದನು ಬಂದು ಸೈನ್ ಹಾಕ್ಸಿ ಮಾಜಿ ಮಾಡಿದ್ಮೇಲೆ ತಾನೇ ಲೋನ್ ಪ್ರೊಸೆಸ್ ಮಾಡಬೇಕು. TDO ಅಧಿಕಾರಿ ಕರೆ ಕೇಳಿದ್ರನ್ನ ಯಾರು ಅಂತ ಹೆಸರು ಕೇಳ್ರಿ, ಹೆಸರು ಗೊತ್ತಿಲ್ಲ. ಮತ್ತೆ ಹೆಂಗೆ TDO ಅಧಿಕಾರಿ ಆದ್ರು, ತಾಲೂಕು ಅಧಿಕಾರಿ ಹೆಂಗಾದ್ರು ಅಂತ ನಮ್ಮ ಪ್ರಶ್ನೆ ಅಣ್ಣ. ದಯಮಾಡಿ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಳ್ಬೇಕಂತ ಅಷ್ಟೇ ನಮ್ಗೆ.